ರಾಜ್ಯ ರಾಜಕೀಯದಲ್ಲಿ ಒಕ್ಕಲಿಗ ಸಿಎಂ ವಾರ್ 2.0 ಇದೀಗ ತಾರಕಕ್ಕೇರಿದೆ. ಫೋನ್ ಟ್ಯಾಪ್ ಆರೋಪಕ್ಕೆ ಎಚ್ಡಿಕೆ ಕೆಂಡಾಮಂಡಲರಾಗಿದ್ದಾರೆ. ಡಿಕೆಶಿ ಇತಿಹಾಸಕ್ಕೆ ತಿರುಗೇಟನ್ನ ಕೊಟ್ಟಿದ್ದಾರೆ ದಳಪತಿ. ಫೋನ್ ಟ್ಯಾಪ್ ಆರೋಪಕ್ಕೆ ಎಚ್ಡಿಕೆ ಕೆಂಡಾಮಂಡಲರಾಗಿದ್ದಾರೆ. ಡಿಕೆಶಿ ಇತಿಹಾಸಕ್ಕೆ ತಿರುಗೇಟನ್ನ ಕೊಟ್ಟಿದ್ದಾರೆ ದಳಪತಿ. ಡಿಕೆಶಿ ಹಚ್ಚದ ಕಿಚ್ಚಿಗೆ ತುಪ್ಪ ಸುರಿದಿದ್ದಾರೆ ಚಲುವರಾಯಸ್ವಾಮಿ. ಒಕ್ಕಲಿಗ ಸಿಎಂ ಜಟಾಪಟಿಗೆ ಕ್ಷಣಕ್ಕೊಂದರಂತೆ ಇದೀಗ ತಿರುವು ಸಿಗ್ತಾ ಇದೆ. ನಿನ್ನೆಯಿಂದ ಆರಂಭ ಆಯಿತು ಇದು. ಇವತ್ತು ಕೂಡ ಅದು ಮುಂದುವರೆದ ಭಾಗ ಅಂತಾನೆ ಹೇಳಬಹುದು. ಆದಿಚುಂಚನಗಿರಿ ಸ್ವಾಮೀಜಿ ಫೋನ್ ಟ್ಯಾಪ್ ವಿಚಾರ, ಚಲುವರಾಯಸ್ವಾಮಿ ಆರೋಪಕ್ಕೆ ಎಚ್ಡಿಕೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಫೋನ್ ಟ್ಯಾಪಿಂಗ್ ಮಾಡ್ತಿದ್ರೆ ಸರ್ಕಾರ ಯಾಕೆ ಬೀಳ್ತಿತ್ತು ಅಂತ ಪ್ರಶ್ನೆ ಮಾಡಿದ್ದಾರೆ. ಆದಿಚುಂಚನಗಿರಿ ಸ್ವಾಮೀಜಿಯವರು ಫೋನ್ ಟ್ಯಾಪ್ ಮಾಡಿದ್ರು ಅನ್ನೋ ಒಂದು ಬಾಂಬ್ ಅನ್ನ ಸಿಡಿಸಿದ್ರು ಚಲುವರಾಯಸ್ವಾಮಿಯವರು. ಚಲುವರಾಯಸ್ವಾಮಿ ಆರೋಪಕ್ಕೆ ಎಚ್ಡಿಕೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಫೋನ್ ಟ್ಯಾಪಿಂಗ್ ಮಾಡ್ತಿದ್ರೆ ಸರ್ಕಾರ ಯಾಕೆ ಬೀಳ್ತಿತ್ತು, ಮೈತ್ರಿ ಸರ್ಕಾರವನ್ನ ನಾನ್ ಯಾಕೆ ಬೀಳ್ಸ್ಕೊಳ್ತಿದ್ದೆ ಅಂತ ಎಚ್ ಡಿ ಕುಮಾರಸ್ವಾಮಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಅವರು ತನಿಖೆ ಮಾಡಿದ್ರಲ್ಲ, ಏನಾಯ್ತು ಎಂದು ದಳಪತಿ ಡಿಚ್ಚಿ ಕೊಟ್ಟಿದ್ದಾರೆ. ನಾನು ಜಾತಿ ಆಧಾರದಲ್ಲಿ ರಾಜಕಾರಣ ಮಾಡಲ್ಲ ಅಂತ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ನನ್ನ ವಿರುದ್ಧ ಅಪಪ್ರಚಾರ ಆಗ್ತಿದೆ ಎಂದು ಕುಮಾರಸ್ವಾಮಿ ಅವರು ಕಿಡಿಕಾರಿದ್ದಾರೆ. ನನ್ನ ವಿರುದ್ಧ ಅಪಪ್ರಚಾರ ಮಾಡ್ತಿದ್ದಾರೆ ಅಂತ ಇಲ್ಲಿ ಕುಮಾರಸ್ವಾಮಿ ಅವರು ಕಿಡಿಕಾರಿದ್ದಾರೆ. ಚಲುವರಾಯಸ್ವಾಮಿ ಅವರು ಇವತ್ತೊಂದು ಬಾಂಬ್ ಸಿಡಿಸ್ತಾರೆ, ಅದಕ್ಕೆ ಎಚ್ ಡಿ ಕುಮಾರಸ್ವಾಮಿ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ. ಅವಶ್ಯಕತೆ ನನಗೆ ಆ ತರ ಸರ್ಕಾರ ಅದರಿಂದ ಇಲ್ಲಿ ರಾಜಕಾರಣದಲ್ಲಿ ಹಲವಾರು ರೀತಿಯಲ್ಲಿ ಅಪಪ್ರಚಾರಗಳು ಪಡ್ತಕ್ಕಂಥದ್ದು ಅದರ ಮುಖಾಂತರ ಅದರಲ್ಲಿ ನಾನು ಇನ್ನೊಬ್ಬರು ಟೆಲಿಫೋನ್ ಬ್ಯಾಂಕಿಂಗ್ ಮಾಡ್ತಕ್ಕಂಥ ಅವಶ್ಯಕತೆ ನನಗೆ ಆ ತರ ಇದ್ದೀನಿ. ಟೆಲಿಫೋನ್ ಬ್ಯಾಂಕಿಂಗ್ ಮಾಡ್ಕೊಂಡು ನಾನು ಸರ್ಕಾರ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.